ವೆಲ್ಕಮ್ ಬ್ಯಾಕ್. ಶಾಂತ ಸಂಜೆಯಲ್ಲೊಂದು ವಿಚಿತ್ರ ಸುದ್ದಿ. ಮೆಟ್ರೋದಲ್ಲಿ ಪ್ಯಾಂಟ್ ಜಿಪ್ ಅನ್ನ ಓಪನ್ ಮಾಡಿದ ಭೂಪ. ಫುಲ್ ರಶ್ ಇರುವ ಮೆಟ್ರೋ ಬೋಗಿಯಲ್ಲಿ ವಿಕೃತನ ಕಾಮಕಾಂಡ ಬಯಲಾಗಿದೆ. ಕಾಮುಕನಿಗೆ ಕಾಡಲ್ಲಿ ಹೋದ್ರೂ ಕಾಮದೇ ಚಿಂತೆಯಂತೆ. ಮೆಟ್ರೋದಲ್ಲಿ ಪ್ಯಾಂಟ್ ಜಿಪ್ ಅನ್ನ ಓಪನ್ ಮಾಡ್ತಾನೆ ವಿಕೃತಿ. ಫುಲ್ ರಶ್ ಇರುವಂತಹ ಮೆಟ್ರೋ ಬೋಗಿಯಲ್ಲಿ ವಿಕೃತನ ಕಾಮಕಾಂಡ. ಪ್ಯಾಂಟ್ ಜಿಪ್ ಓಪನ್ ಮಾಡಿ ಮಹಿಳಾ ಪ್ರಯಾಣಿಕರಿಗೆ ಲೈಂಗಿಕ ಕಿರುಕುಳ ಅರ್ಥಾತ್ ಸೆಕ್ಸುವಲ್ ಹರಾಸ್ಮೆಂಟ್. ವಿಕೃತನ ಶುನಕಾನಂದವನ್ನ ಶೂಟ್ ಮಾಡಿದ ಸಹ ಪ್ರಯಾಣಿಕರು. ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಈ ವಿಡಿಯೋ. ಆಕ್ರೋಶವೂ ಕೂಡ ಸ್ಫೋಟಗೊಂಡಿದೆ. ವಿಕೃತನ ಮನಸ್ಕನ ಬಂಧಿಸಿ ಕ್ರಮ ತೆಗೆದುಕೊಳ್ಳುವಂತೆ ಒತ್ತಾಯ. ಮೆಟ್ರೋದಲ್ಲಿ ಪ್ಯಾಂಟ್ ಜಿಪ್ ಓಪನ್ ಮಾಡಿದ ಭೂಪ. ಪ್ರಯಾಣಿಕರಿಂದ ತುಂಬಿ ತುಳುಕಿದ್ದ ಮೆಟ್ರೋ ಬೋಗಿ ಅದು. ಮಹಿಳೆಯರಿದ್ರು, ವೃದ್ಧೆಯರಿದ್ರು, ನಾಗರಿಕರು ಪ್ರಯಾಣ ಮಾಡ್ತಾ ಇದ್ರು. ವಿಕೃತನ ಶುನಕಾನಂದವನ್ನ ಅಲ್ಲಿದ್ದ ಸಹ ಪ್ರಯಾಣಿಕನೊಬ್ಬ ಶೂಟ್ ಮಾಡ್ತಾನೆ. ಬೆನ್ನಿನ ಕೆಳಗೆರಡು ತಟ್ಟದು ಬಿಟ್ಟು ಆತ ಶೂಟ್ ಮಾಡೋದಕ್ಕೆ ನಿಂತ್ಕೊಂಡಿದ್ದ. ಆತನಿಗೊಂತರಹದ ಮನಸ್ಸು. ಮೆಟ್ರೋದಲ್ಲಿ ಪ್ಯಾಂಟ್ ಜಿಪ್ ಓಪನ್ ಮಾಡಿ ವಿಕೃತ ಮೆರೆಯುವಾಗ ನಿಜಕ್ಕೂ ಆತನ ಮನ ಸಂಸ್ಕಾರವನ್ನ ಹೇಳುತ್ತೆ. ಏನದು ಸಂಸ್ಕಾರ ಅಂತ? ಅನೇಕ ಮೆಟ್ರೋ ಸ್ಟೇಷನ್ಗಳಲ್ಲಿ ಈ ತರಹದ ವಿಕೃತತೆಯ ವರದಿಗಳು ಸಾಕಷ್ಟು ಬಾರಿ ನಾವೇ ಸುದ್ದಿ ಪ್ರಸಾರ ಮಾಡಿದ್ದೀವಿ. ಮೆಟ್ರೋ ಸ್ಟೇಷನ್, ಮೆಟ್ರೋ ಬೋಗಿಗಳು ಕಾಮುಕರ ಆವಾಸ ತಾಣಗಳಾಗ್ತಾ ಇದೆಯಾ ಅನ್ನೋ ಅನುಮಾನಗಳು ಶುರುವಾಗಿದೆ. ಆ ವಿಕೃತ ದೃಶ್ಯವನ್ನ ನಾವು ತೋರಿಸ್ತಾ ಇದ್ದೀವಿ. ಅಸ್ಪಷ್ಟತೆಯಿಂದಲ್ಲದೆ ತೋರಿಸೋದಕ್ಕೆ ಸಾಧ್ಯ ಇಲ್ಲ. ನಾಗರಿಕರು ನೋಡಬೇಕು. ಹಾಗಾಗಿ ನಾವು ಅದನ್ನು ಸ್ಪಷ್ಟವಾಗಿ ತೋರಿಸೋದಕ್ಕೆ ಸಾಧ್ಯ ಇಲ್ಲ. ಸಮಾಜದ ಒಳಿತಿಗಾಗಿ ಮತ್ತು ಮಹಿಳೆಯರ ಮಾನ ಗೌರವದ ವಿಚಾರವಾಗಿ ನಾವು ಆ ದೃಶ್ಯವನ್ನ ಅಸ್ಪಷ್ಟವಾಗಿ ತೋರಿಸ್ತಾ ಇದ್ದೀವಿ. ವಿಕೃತನ ಶುನಕಾನಂದವನ್ನ ಸಹ ಪ್ರಯಾಣಿಕನೊಬ್ಬ ಶೂಟ್ ಮಾಡಿದ್ದ. ಆತನ ಕಣ್ಣುಗಳು ವಿಕೃತತೆಯ ಭಾಷೆಯನ್ನು ಮಾತನಾಡ್ತಾ ಇತ್ತು. ಆತನ ಮುಖಭಾವ ಆತನ ಪ್ರಪಂಚವನ್ನು ವಿವರಿಸ್ತಾ ಇತ್ತು. ಸೊ ಆ ದೃಶ್ಯವನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಪ್ಯಾಂಟ್ ಜಿಪ್ ಓಪನ್ ಮಾಡಿ ಮಹಿಳಾ ಪ್ರಯಾಣಿಕರಿಗೆ ಲೈಂಗಿಕ ಕಿರುಕುಳವನ್ನು ಕೊಡ್ತಿದ್ದ ವಿಕೃತನ ಶುನಕಾನಂದವನ್ನ ಶೂಟ್ ಮಾಡಿದ ಸಹ ಪ್ರಯಾಣಿಕ. ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಈ ವಿಡಿಯೋ. ಆಕ್ರೋಶವು ಕೂಡ ಸ್ಫೋಟಗೊಂಡಿದ್ದು ಈ ವಿಕೃತನನ್ನ ಬಂಧನ ಮಾಡಬೇಕು ಎನ್ನುವಂಥ ಆಗ್ರಹಗಳು ಕೂಡ ವ್ಯಕ್ತವಾಗಿದೆ. ಸೊ ಇನ್ನು ಈ ಒಂದು ಘಟನೆ ನಡೆದಿರೋದು ನಮ್ಮ ಕರ್ನಾಟಕದಲ್ಲ, ಹೈದರಾಬಾದ್ನ ಮೆಟ್ರೋ ರೈಲಿನಲ್ಲಿ ನಡೆದಂತಹ ವಿಕೃತ ಘಟನೆ ಇದು. ಸೊ ಈ ಘಟನೆ ಅಥವಾ ಈ ವಿಡಿಯೋ ಈಗ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.